ಹಲೋ, ವೆಲ್ಕಮ್ ಟು ದ ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಟೆಡ್ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ ದ ಜೆಂಟಲ್ ಮ್ಯಾನ್ ಆಫ್ ದ ಜಂಗಲ್. ದ ಜೆಂಟಲ್ ಮ್ಯಾನ್ ಆಫ್ ದ ಜಂಗಲ್ ಈ ಒಂದು ಸೆಂಟೆನ್ಸ್ನ ಅರ್ಥ ಅಂದರೆ ಕಾಡಿನ ಸಜ್ಜನರು ಎಂದಂದರೆ ಕಾಡಿನಲ್ಲಿರುವಂತಹ ಒಬ್ಬ ಸಜ್ಜನರಂದರೆ ಒಳ್ಳೆಯ ವ್ಯಕ್ತಿ, ವಿನಯತೆ ಮತ್ತು ನಮ್ರತೆಯಿಂದ ಕೂಡಿದ ವ್ಯಕ್ತಿಯ ಒಂದು ಕಾಡಿನ ಕಥೆ ಅಂತ ಹೇಳ್ಬೋದು. ಇದನ್ನು ಬರೆದವ್ರು ಯಾರಪ್ಪ ಅಂದರೆ ಬೈ ಜೋಮೋ ಕೆನಿಯಾಟಾ. ಜೋಮೋ ಕೆನಿಯಾಟಾ ಎಂಬುವರು ಯಾರಂದರೆ ಇವರು ಕೆನಿಯಾದ ಒಬ್ಬ ಫಸ್ಟ್ ಪ್ರೆಸಿಡೆಂಟ್ ಆಫ್ ಕೆನಿಯಾದವರಾಗಿರ್ತಾರೆ. ಇದರ ಇಂಟ್ರೊಡಕ್ಷನ್ ಪರಿಚಯನ ತಿಳಿದುಕೊಳ್ಳೋಣ. ದ ಜೆಂಟಲ್ ಮ್ಯಾನ್ ಆಫ್ ದ ಜಂಗಲ್ ಈಸ್ ಎ ಫೇಮಸ್ ಶಾರ್ಟ್ ಸ್ಟೋರಿ ಬೈ ಜೋಮೋ ಕೆನಿಯಾಟಾ. ಇದು ಫೇಮಸ್ ಶಾರ್ಟ್ ಸ್ಟೋರಿ ಆಗಿರುತ್ತೆ. ಅಂದರೆ ಶಾರ್ಟ್ ಸ್ಟೋರಿಯಿಂದ ಒಂದು ಸಣ್ಣ ಕತೆ ಮತ್ತು ಇದು ನೀತಿ ಕತೆ ಅಂತಲೂ ಹೇಳ್ಬೋದು. ಶಾರ್ಟ್ ಸ್ಟೋರಿ ಆಗಿರುತ್ತದೆ. ಎ ಕೆನಿಯಾದ ನ್ಯಾಷನಲಿಸ್ಟ್ ಲೀಡರ್ ಆ್ಯಂಡ್ ದ ಫಸ್ಟ್ ಪ್ರೆಸಿಡೆಂಟ್ ಆಫ್ ಕೆನಿಯಾದ ಫಸ್ಟ್ ಪ್ರೆಸಿಡೆಂಟ್ ಆಗಿರ್ತಾರೆ. ಯಾರು? ಜೋಮೋ ಕೆನಿಯಾಟಾ ಅನ್ನೋರು. ಕೆನಿಯಾ ಅನ್ನೋದು ಒಂದು ರಾಷ್ಟ್ರವಾಗಿರುತ್ತದೆ. ಈ ರಾಷ್ಟ್ರದ ಫಸ್ಟ್ ಪ್ರೆಸಿಡೆಂಟ್ ಆಗಿ ಯಾರು ಇರ್ತಾರೆ ಅಂದರೆ ಜೋಮೋ ಕೆನಿಯಾಟಾ ಅವರಾಗಿರ್ತಾರೆ. ಇಟ್ ಯೂಸಸ್ ಎನಿಮಲ್ಸ್ ಟು represented colonial rules and shows how powerful people exploit the weak. ಇದು ಶಾರ್ಟ್ ಸ್ಟೋರಿ ಏನನ್ನು ಪ್ರತಿಬಿಂಬಿಸುತ್ತದೆ ಅಂತಂದರೆ ಕೆನಿಯವರು ಏನನ್ನು ಇದನ್ನು ಹೇಳೋಕ್ಕೆ ಹೊರಟಿದ್ದಾರೆ ಅಂತಂದರೆ ಕಾಲೋನಿಯಲ್ ಅಂದರೆ ವಸಾಹತುಶಾಹಿಯವರು ಯಾವ ರೀತಿಯಾಗಿ ರೂಲ್ಸ್ನ ಮಾಡಿ ಒಂದು ಕೆಳಮಟ್ಟದ ಜನರನ್ನು ಅಂದರೆ ಪವರ್ಫುಲ್ ಪೀಪಲ್ ಎಕ್ಸ್ಪ್ಲೋಯ್ಟ್ ದ ವೀಕ್, ಒಂದು ಕೆಳಮಟ್ಟದ ಜನರನ್ನು ಯಾವ ರೀತಿಯಾಗಿ ಶೋಷಣೆ ಮಾಡುತ್ತಿದ್ದಾರೆ ಎಂಬುದನ್ನು ಇವರು ಈ ಶಾರ್ಟ್ ಸ್ಟೋರಿಯ ಮೂಲಕ ತಿಳಿಸ್ತಾರೆ. ಅಂದರೆ ಎನಿಮಲ್ಸ್ ಇಲ್ಲಿ ಏನಾಗಿರ್ತಾರೆ ಅಂದರೆ ಒಂದು ಮೇಲ್ಮಟ್ಟದ ವರ್ಗದ ಜನರಾಗಿರ್ತಾರೆ. ಇದು ಯಾವುದರ ಪ್ರತಿಬಿಂಬವಾಗಿರುತ್ತದೆ ಅಂದರೆ ದ ಸ್ಟೋರಿ ಈಸ್ ಪೊಲಿಟಿಕಲ್ ಸೆಟಾರಿಸ್ ಆನ್ ಯುರೋಪಿಯನ್ ಕಾಲೋನಿಸಮ್ ಇನ್ ಆಫ್ರಿಕಾ. ಆಫ್ರಿಕನ್ನರ ಕಾಲೋನಿಸಮ್ ವಸಾಹತುಶಾಹಿ ಯಾವ ರೀತಿ ಆಫ್ರಿಕನ್ನರು ಅಂದರೆ ಕಪ್ಪು ಜನರು ಬಿಳಿಯ ಜನರ ನಡುವೆ ಯಾವ ರೀತಿಯಾದ ಸಂಬಂಧವನ್ನು ಇದೆ ಎಂದು ಈ ಒಂದು ನೀತಿ ಕಥೆ ಅಥವಾ ಒಂದು ಸಣ್ಣ ಕಥೆ ನಮಗೆ ತಿಳಿದು ಬರ್ತದೆ. ಯಾವ ರೀತಿಯಾಗಿ ಕಪ್ಪು ಜನರು ಬಿಳಿಯ ಜನರಿಂದ ಶೋಷಿತರಾಗಿದ್ದಾರೆ ಎಂಬುದನ್ನು ತಿಳಿಯೋಣ. ಇಟ್ ವಾಸ್ ಪಬ್ಲಿಷ್ಡ್ ಇನ್ 1938. ಇದು ಯಾವಾಗ ಪಬ್ಲಿಷ್ ಆಯಿತು ಅಂದರೆ ಇದನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ ಬುಕ್ ಅಂದರೆ 1938ರಲ್ಲಿ ಬಿಡುಗಡೆ ಮಾಡ್ತಾರೆ. ಫಾರ್ ದ ಆಥರ್ ಬಗ್ಗೆ ತಿಳ್ಕೊಳ್ಳೋಣ. ಆಥರ್ ಅಂದರೆ ಯಾರು? ಜೋಮೋ ಕೆನಿಯಾಟಾ ಅವ್ರದ್ದು ಒಂದು ಶಾರ್ಟ್ಕಟಾಗಿ 4 ಲೈನಷ್ಟು ತಿಳ್ಕೊಳ್ಳೋಣ. ಏನಪ್ಪ ಅಂದರೆ ಅವರು ಯಾವಾಗ ಹುಟ್ಟಿದ್ರಂದರೆ 1897 ಕೆನಿಯಾದಲ್ಲಿ ಜನನವಾಗುತ್ತೆ. ನಂತರ ಡೈಡ್ ಅಂದರೆ ಇವ್ರ ಮರಣ ಯಾವಾಗ ಆಗುತ್ತೆ ಅಂದರೆ 1978ರಲ್ಲಿ ಇವರು ಮರಣವಾಗುತ್ತಾರೆ. ಇವ್ರು ನ್ಯಾಷನಲಿಸ್ಟ್ ಅಂದರೆ ಇವರ ರಾಷ್ಟ್ರೀಯತೆ ಯಾವುದು ಅಂದರೆ ಕೆನಿಯಾ ಇವರ ರಾಷ್ಟ್ರವಾಗಿರುತ್ತೆ. ಇವು ನಮ್ಮ ನ್ಯಾಷನಲ್ ಅಂದರೆ ಭಾರತ ಅದೇ ರೀತಿ ಇವರು ಜೋಮೋ ಕೆನಿಯಾಟಾ ಅವ್ರದ್ದು ಕೆನಿಯಾ ಎಂಬುದು ಇವರ ನ್ಯಾಷನಲಿಸ್ಟ್ ಆಗಿರ್ತದೆ. ಆಕ್ಯುಪೇಷನ್ ಅಂದರೆ ಇವರ ಇವರು ಯಾವ ವೃತ್ತಿ ಅಂದರೆ ಏನು ಕೆಲಸ ಮಾಡ್ತಿದ್ದಾರೆ? ರೈಟರ್, ಪೊಲಿಟಿಕಲ್ ಲೀಡರ್, ಫಸ್ಟ್ ಪ್ರೆಸಿಡೆಂಟ್ ಆಫ್ ಕೆನಿಯಾ. ಇವರೊಬ್ಬ ಬರಹಗಾರರೂ ಆಗಿರ್ತಾರೆ ಮತ್ತು ಪೊಲಿಟಿಕಲ್ ಲೀಡರ್ ಅಂದರೆ ರಾಜಕೀಯ ವ್ಯಕ್ತಿಯಾಗಿರ್ತಾರೆ. ಫಸ್ಟ್ ಪ್ರೆಸಿಡೆಂಟ್ ಆಫ್ ಕೆನಿಯಾದವು ಫಸ್ಟ್ ಪ್ರೆಸಿಡೆಂಟ್ ಆಗಿ ಕೂಡ ಕೆಲಸ ಮಾಡಿರ್ತಾರೆ. ಫೇಮಸ್ ವರ್ಕ್ ಇವರ ಒಂದು ಫೇಮಸ್ ವರ್ಕ್ ಅಂತಂದರೆ ದ ಜೆಂಟಲ್ ಮ್ಯಾನ್ ಆಫ್ ದ ಜಂಗಲ್. ಇದು ಇವರ ಫೇಮಸ್ ವರ್ಕ್ ಆಗಿರುತ್ತದೆ. ಇದ್ರ ಬಗ್ಗೆ ಸಮರಿ ತಿಳ್ಕೊಳ್ಳೋಣ. ಸಮರಿ ಅಂದರೆ ಸಾರಾಂಶದ ಬಗ್ಗೆ ಹೇಳ್ತಾ ಹೋಗ್ತೀನಿ. ಎ ಮ್ಯಾನ್ ಲಿವ್ ಪೀಸ್ಫುಲಿ ಇನ್ ಹೀಸ್ ಸ್ಮಾಲ್ ಹಂಟ್ ನಿಯರ್ ದ ಜಂಗಲ್. ಒಂದು ಜಂಗಲ್ನ ಹತ್ತಿರ ಅಂದರೆ ಒಂದು ಕಾಡಿನ ಹತ್ತಿರ ಒಬ್ಬ ವ್ಯಕ್ತಿ ಏನು ಮಾಡಿರ್ತಾನೆ, ಒಂದು ಸಣ್ಣ ಗುಡಿಸಲನ್ನು ಹಾಕ್ಕೊಂಡು ಪೀಸ್ಫುಲ್ ಅಂದರೆ ಶಾಂತಿಯುತವಾಗಿ ಒಂದು ಜೀವನವನ್ನು ನಡೆಸ್ತಾ ಇರ್ತಾನೆ. ಒನ್ ಡೇ ಡ್ಯೂರಿಂಗ್ ಎ ಹೆವಿ ಸ್ಟ್ರೋಮ್ ಹೀಸ್ ಫ್ರೆಂಡ್ ದ ಎಲಿಫೆಂಟ್ ಆಸ್ಕ್ ಇಫ್ ಹಿ ಕ್ಯಾನ್ ಕೀಪ್ ಹೀಸ್ ಟ್ರಂಕ್ ಇನ್ಸೈಡ್ ಹಂಟ್. ಏನಾಗುತ್ತೆ ಅಂದರೆ ಒಂದಿನ ಏನಾಗುತ್ತೆ, ಹೆವಿ ಅಂದರೆ ಜೋರಾದ ಗಾಳಿ, ಸ್ಟ್ರೋಮ್ ಅಂದರೆ ಬಿರುಗಾಳಿ ಬೀಸ್ತಾ ಇರುತ್ತೆ. ಆಗ ಇವರ ಫ್ರೆಂಡ್ ಆದಂಥ ಎನಿಮಲ್ ಯಾವುದಂದರೆ ಎಲಿಫೆಂಟ್ ಬಂದು ಏನು ಮಾಡುತ್ತಂದರೆ ಈ ಮ್ಯಾನ್ನ ಹಂಟ್ ಹತ್ರ ಬಂದು ನನ್ನ ಟ್ರಂಕ್ ಅಂದರೆ ನನ್ನ ಸೊಂಡಿಲನ್ನು ನಿನ್ನ ಹಂಟೊಳಗೆ ಇಟ್ಕೋ, ಅಂದರೆ ನಿನ್ನ ಗುಡಿಸಲಲ್ಲಿ ಇಟ್ಕೊಳ್ಳೋಕ್ಕೆ ಜಾಗ ಕೊಡು,
ಅಂತ ಹೇಳುತ್ತೆ. ಆವಾಗ ದ ಕೈಂಡ್ ಮ್ಯಾನ್ ಅಗ್ರಿ, ಮ್ಯಾನ್ ಏನು ಮಾಡ್ತಾನೆ, ದಯ ತೋರಿಸ್ತಾನೆ, ದಯ ತೋರಿಸಿ ಏನು ಮಾಡ್ತಾನೆ, ಒಪ್ಕೊಳ್ತಾನೆ. ದ ಎನಿಮಲ್ ಸ್ಲೋಲಿ ಪುಷ್ ಹಿಮ್ಸೆಲ್ಫ್ ಇನ್ ಟು ದ ಹಂಟ್. ಏನು ಮಾಡುತ್ತಂದರೆ ಆ ಎಲಿಫೆಂಟ್ ಏನು ಮಾಡುತ್ತಂದರೆ ತನ್ನ ಹಿಮ್ಸೆಲ್ಫ್ ಅಂದರೆ ಅಷ್ಟು ತನ್ನ ಬಾಡಿನೂ ಏನು ಮಾಡುತ್ತೆ ಆ ಗುಡಿಸಲೊಳಗೆ ಹಾಕಿ ಆ್ಯಂಡ್ ಥ್ರೋ ದ ಮ್ಯಾನ್ ಔಟ್. ಏನು ಮಾಡುತ್ತಂದರೆ ಆ ಮ್ಯಾನ್ ಅಂದರೆ ಮನುಷ್ಯನ ಹೊರಗೆ ಹಾಕ್ಬಿಡುತ್ತೆ ಆ ಒಂದು ಗುಡಿಸಲಿಂದ. ದ ಮ್ಯಾನ್ ಕಂಪ್ಲೇಂಟ್ಸ್ ಟು ದ ಲಾಯನ್. ಏನು ಮಾಡ್ತಾನೆ, ಸೀದಾ ಮ್ಯಾನ್ ಹೋಗಿ ಕಂಪ್ಲೇಂಟ್ ಮಾಡ್ತಾನೆ. ಯಾರ ಹತ್ರ ಅಂದರೆ ಲಾಯನ್. ಲಾಯನ್ ಅಂದರೆ ದ ಕಿಂಗ್ ಆಫ್ ದ ಜಂಗಲ್ನ ಕಿಂಗ್ ಅಂದರೆ ಕಾಡಿನ ರಾಜ. ಲಾಯನ್ ಹತ್ರ ಹೋಗಿ ಇದನ್ನು ದೂರನ್ನು ಹೇಳ್ತಾನೆ. ದ ಲಾಯನ್ ಫಾರ್ಮ್ಸ್ ಎ ಕಮಿಷನ್ ಟು ಡಿಸೈಡ್. ಏನು ಮಾಡ್ತಾನೆ, ಒಂದು ಸಭೆನ ಕರೀತಾನೆ, ಡಿಸೈಡ್ ಮಾಡ್ತಾನೆ. ಲಾಯನ್ ಸಭೆನ ಕರೆದು ದ ಕೇಸ್ ಬಟ್ ಆಲ್ ದ ಮೆಂಬರ್ ಹರ್ ಎನಿಮಲ್ಸ್ ಹೂ ಸಪೋರ್ಟ್ ದ ಎಲಿಫೆಂಟ್. ಏನು ಮಾಡ್ತಾರೆ, ಎಲ್ಲರನ್ನ ಕರೆಸಿದ್ರಾಗ ಎಲ್ಲರೂ ಎನಿಮಲ್ಸ್ಗಳು ಬಂದಾಗ ಫಸ್ಟ್ ಸಪೋರ್ಟ್ ಯಾರಿಗೆ ಮಾಡ್ತಾರೆ ಅಂದರೆ ಎಲ್ಲ ಎನಿಮಲ್ಸ್ಗಳು ಸಪೋರ್ಟ್ ಟು ದ ಎಲಿಫೆಂಟ್ಗೆ ಸಪೋರ್ಟ್ ಮಾಡಿ ಫೈನಲಿ ಈ ಒಂದು ಸಭೆ ಏನು ಮಾಡುತ್ತೆ, ತೀರ್ಮಾನ ತಗೊಳುತ್ತೆ ಅಂದರೆ ದ ಕಮಿಷನ್ ಅನ್ಫಿಯರ್ಲಿ ಡಿಸೈಡೆಡ್ ದಟ್ ದ ಎಲಿಫೆಂಟ್ ಶುಡ್ ಕೀಪ್ ದ ಅಂಟ್. ಅನ್ಫಿಯರ್ಲಿ ಅಂದರೆ ಅನ್ಯಾಯಯುತವಾಗಿ ಏನು ಮಾಡುತ್ತಂದರೆ ಈ ಅಂಟನಂದರೆ ಒಂದು ಗುಡಿಸಲನ್ನು ಎಲಿಫೆಂಟ್ಗೆ ಕೊಟ್ಬಿಡ್ತಾರೆ. ದ ಮ್ಯಾನ್ ಬಿಲ್ಡ್ಸ್ ಅನದರ್ ಹಂಟ್ ಬಟ್ ಅನದರ್ ಎನಿಮಲ್ಸ್ ಆಲ್ಸೋ ಟೇಕ್ ಇಟ್ ಅವೇ. ಏನು ಮಾಡ್ತಾನೆ, ಈ ಮನುಷ್ಯ ಏನು ಮಾಡ್ತಾನೆ, ಇದು ಅನ್ಯಾಯ ಅಂತ ಗೊತ್ತಿದ್ರೂ ಕೂಡ ತಾನೇನು ಮಾಡ್ತಾನೆ, ಸುಮ್ಮನೆ ಆಗಿ ಬೇರೆ ಮತ್ತೊಂದು ಅನದರ್ ಹಂಟ್ ಅಂದರೆ ಮತ್ತೊಂದು ಒಂದು ಗುಡಿಸಲನ್ನು ನಿರ್ಮಿಸಿ ಅಲ್ಲಿ ವಾಸ ಮಾಡ್ತಿರ್ತಾನೆ. ಆದರೆ ಏನು ಮಾಡ್ತಾರೆ, ಅಲ್ಲಿ ಎನಿಮಲ್ಸ್ಗಳು ಬಂದು ಅದನ್ನು ಕೂಡ ಕಸ್ಕೊಂಡು ಅವರು ವಾಸ ಮಾಡ್ತಾರೆ. ಫೈನಲಿ ಈ ಮನುಷ್ಯ ಏನು ಮಾಡ್ತಾನೆ ಅಂದರೆ ಫೈನಲಿ ದ ಮ್ಯಾನ್ ಬಿಲ್ಡ್ಸ್ ಎ ಲಾರ್ಜ್ ಹಂಟ್, ಇನ್ವೈಟೆಡ್ ಆಲ್ ದ ಎನಿಮಲ್ಸ್ ಇನ್ಸೈಡ್ ಆ್ಯಂಡ್ ಸೆಟ್ ಇಟ್ ಆನ್ ಫೈರ್. ಏನು ಮಾಡ್ತಾನೆ ಅಂದರೆ ಒಂದು ದೊಡ್ಡದಾದಂಥ ಲಾರ್ಜ್ ಹಂಟ್, ಒಂದು ದೊಡ್ಡದಾದಂಥ ಗುಡಿಸಲನ್ನ ಕಟ್ಟಿ ಎಲ್ಲರನ್ನೂ ಇನ್ವೈಟ್ ಮಾಡ್ತಾನೆ. ಎಲ್ಲ ಎನಿಮಲ್ಸ್ನ ಆ ಕಾಡಿನಲ್ಲಿರುವಂಥ ಎಲ್ಲ ಎನಿಮಲ್ಸ್ಗಳನ್ನು ಕರೆದು ಆ ಅಂಟೊಳಗೆ ಹಾಕಿ ಫೈನಲಿ ಫೈರ್ ಅಂದರೆ ಸುಟ್ಬಿಡ್ತಾನೆ. ಬೆಂಕಿಯನ್ನು ಹಚ್ಚಿ ಅದನ್ನು ಗುಡಿಸಲನ್ನ ಸುಟ್ಟು ಹಾಕ್ಬಿಡ್ತಾನೆ. ಅಷ್ಟು ಎನಿಮಲ್ ಒಳಗಡೆ ಕಳಿಸಿ ಫೈರ್ ಅಂದರೆ ಸುಟ್ಟು ಹಾಕ್ಬಿಡ್ತಾನೆ. ಈ ಡಿಸ್ಟ್ರಾಯ್ ದ ಅನ್ಜಸ್ಟಿಸ್ ರೂಲ್ಸ್ ದ ಫೈನಲಿ ಲಿವ್ ಇನ್ ಪೀಸ್. ಏನು ಮಾಡುತ್ತೆ, ಈ ಅನ್ಯಾಯಯುತವಾದಂಥ ರೂಲ್ಸ್ನ ತೆಗೆದುಹಾಕಿ ಫೈನಲಿ ಆ ಮ್ಯಾನ್ ಏನು ಮಾಡ್ತಾನೆ ಅಂದರೆ ಪೀಸ್ ಆಗಿ ಅಂದರೆ ಶಾಂತಿಯುತವಾಗಿ ಜೀವನ ಮಾಡ್ತಿದ್ದೆ. ದ ಸ್ಟೋರಿ ಎಂಡ್ಸ್ ವಿತ್ ಎ ಮಾರಲ್. ಈ ಸ್ಟೋರಿಯಿಂದ ನಮಗೆ ತಿಳಿದು ಬರುವಂಥ ನೀತಿ ಅಂದರೆ ಪೀಸ್ ಈಸ್ ಕಾಸ್ಟ್ಲಿ ಬಟ್ ಇಟ್ ಈಸ್ ವರ್ತ್ ದ ಎಕ್ಸ್ಪೆನ್ಸಸ್. ಪೀಸ್ ಎಂಬುದು ಒಂದು ಶಾಂತಿ ಎಂಬುದು ಕಾಸ್ಟ್ಲಿ ಆಗಿರುತ್ತದೆ, ಆದರೆ ಇದಕ್ಕೆ ನಾವು ಖರ್ಚು ಮಾಡುವಂಥದ್ದು ಖರ್ಚು ಮಾಡುವುದು ದುಬಾರಿ ಆಗಿರುತ್ತದೆ ಅಂತಂದರೆ ಅವನೇನು ಮಾಡ್ತಾನೆ, ಮನುಷ್ಯ ತನ್ನ ಶಾಂತಿಯುತವಾಗಿ ಬದುಕನ್ನು ಪಡೆಯಲು ಒಂದು ದೊಡ್ಡ ನಿರ್ಧಾರವನ್ನು ಮಾಡ್ತಾನೆ. ಏನು ಮಾಡ್ತಾನೆ ಅಂತಂದರೆ ಲಾರ್ಜ್ ಆಫ್ ಅಂಟನ್ನು ನಿರ್ಮಿಸಿ ಎನಿಮಲ್ಸ್ಗಳನ್ನು ಸುಟ್ಟು ಹಾಕ್ಬಿಡ್ತಾನೆ. ಇದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳಲು ಕಾರಣ ಪೀಸ್. ಅವನು ಪೀಸ್ ಅಂದರೆ ಶಾಂತಿಯುತ ಜೀವನವನ್ನು ಸಾಗಿಸಲು ಆ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾನೆ. ಇದರ ಥೀಮ್ಸಸ್ ಅಂದರೆ ಇದರಿಂದ ನಮಗೆ ಸಣ್ಣದಾಗಿ ತಿಳಿದು ಬರುವಂಥ ವಿಷಯಗಳ ಬಗ್ಗೆ ಅಂದರೆ ಏನು, ಕಾಲನಿಸಮ್ ಆ್ಯಂಡ್ ಎಕ್ಸ್ಪ್ಲನೇಷನ್. ಅಂದರೆ ಕಾಲನಿಸಮ್ ಒಂದು ವಸಾಹತುಶಾಹಿ ಅಂದರೆ ಇಲ್ಲಿ ಏನು ತೋರಿಸುತ್ತೆ ಅಂದರೆ ಆ ಎನಿಮಲ್ಸ್ಗಳು ತಮ್ಮ ಒಂದು ವಸಾಹತುಶಾಹಿ ಅಂದರೆ ತಮ್ಮ ಒಂದು ಜಾಗವನ್ನು ಬಿಟ್ಟು ಯಾರು ಮನುಷ್ಯ ನಿರ್ಮಿಸಿದಂಥ ಜಾಗಕ್ಕೆ ಹೋಗಿ ಅವರ ಒಂದು ಜಾಗವನ್ನು ಕಸಿದುಕೊಳ್ತಾನೆ ಮತ್ತು ಅವರ ಮೇಲೆ ಎಕ್ಸ್ಪ್ಲನೇಷನ್ ಅಂದರೆ ಶೋಷಣೆ ಮಾಡಿ ಅವ್ರು ಏನು ಮಾಡ್ತಾರೆ, ಅವನ ಜಾಗವನ್ನು ಕಬಳಿಸ್ಕೊಳ್ತಾರೆ. ಆ ವಿಷಯದ ಬಗ್ಗೆ ಇದು ಒಂದು ಸೆಂಟೆನ್ಸ್ ಇರುತ್ತದೆ. ನೆಕ್ಸ್ಟ್ ಪಾಯಿಂಟ್ ಅಂದರೆ ಇನ್ಜಸ್ಟಿಸ್ ಆ್ಯಂಡ್ ಕಾರ್ಪೊರೇಷನ್ ಅಂದರೆ ಅನ್ಯಾಯಯುತವಾದ ತೀರ್ಮಾನವನ್ನು ಕೊಡ್ತಾರೆ ಮತ್ತು ಭ್ರಷ್ಟಾಚಾರವನ್ನು ಕೂಡ ಅಲ್ಲಿ ಮಾಡ್ತಾರೆ. ಏನು ಮಾಡ್ತಾರೆ, ಎಲ್ಲ ಎನಿಮಲ್ಸ್ಗಳು ಸೇರಿ ಆ ಮನುಷ್ಯನಿಗೆ ಒಂದು ತಪ್ಪಾದ ಒಂದು ರೂಲ್ಸನ್ನು ಮಾಡಿ ಅವನ್ನೇನು ಮಾಡ್ತಾರೆ, ಆ ಮನೆಯಿಂದ ಹೊರಗಡೆ ಹಾಕ್ತಾನೇ ಇರ್ತಾರೆ. ಅಬ್ಯೂಸ್ ಆಫ್ ದ ಪವರ್ನ ದುರುಪಯೋಗ ಮಾಡಿಕೊಳ್ತಾರೆ. ಯಾರು, ಎನಿಮಲ್ಸ್ಗಳು ಅವರ ಒಂದು ಪವರ್ನ ಅಂದರೆ ಅವರ ಒಂದು ಅಧಿಕಾರವನ್ನು ಏನು ಮಾಡ್ತಾರೆ ಅಂದರೆ ದುರುಪಯೋಗ ಮಾಡಿಕೊಂಡು ಮನುಷ್ಯನಿಗೆ ಅನ್ಯಾಯ ಮಾಡ್ತಾರೆ. ಕೈಂಡ್ನೆಸ್ ಮಿಸ್ಟೇಕ್ ಫಾರ್ ವೀಕ್ನೆಸ್. ಇದು ದಯೆ, ಅವನ ಕೈಂಡ್ನೆಸ್ ಅಂದರೆ ಅವನ ದಯೆ, ಯಾರು ಮನುಷ್ಯನ ಒಂದು ದಯೆಯನ್ನು ಅವರು ಏನು ಮಾಡ್ತಾರೆ,
ಮಿಸ್ಟೇಕ್ ಆಗಿ ಅವನ ವೀಕ್ನೆಸ್ ಅಂತೇಳಿ ತಿಳ್ಕೊಂಬಿಡ್ತಾರೆ. ಫೈನಲಿ ಅವನೇನು ಮಾಡ್ತಾನೆ, ತನ್ನ ಫ್ರೀಡಮ್ ಆ್ಯಂಡ್ ಜಸ್ಟಿಸ್, ಫೈನಲಿ ಅವನೇನು ಮಾಡ್ತಾನೆ, ತನ್ನ ಫ್ರೀಡಮನ್ನು ತೆಗೆದುಕೊಂಡು ಜಸ್ಟಿಸನ್ನು ಕಂಡುಕೊಳ್ತಾನೆ. ಯಾವ ರೀತಿ ಅಂತಂದರೆ, ಅವನಿಗೆ ಒಂದು ಶಾಂತಿಯುತ ಜೀವನವಾಗಿ ಪಡೆದುಕೊಳ್ಳೋಕ್ಕೆ ಎಲ್ಲರೂ ಒಂದು ಇನ್ವೈಟ್ ಮಾಡಿ ಲಾಡ್ಜನ್ನು ಮಾಡಿ ಎಲ್ಲರನ್ನೂ ಸಾಯಿಸ್ಬಿಡ್ತಾನೆ. ಸಿಂಬಾಲಿಕ್ ಅಂದರೆ ಸಂಕೇತ. ಈ ಒಂದು ಶಾರ್ಟ್ ಸ್ಟೋರಿಯ ಸಂಕೇತಗಳು ಏನಾಗಿರ್ತದೆ, ಮ್ಯಾನ್ ಅಂದರೆ ಒಬ್ಬ ಮನುಷ್ಯ ಏನನ್ನು ಪ್ರತಿಬಿಂಬಿಸ್ತದೆ, ಆಫ್ರಿಕನ್ ಪೀಪಲ್ ಅಂದರೆ ಕಪ್ಪು ಜನರು. ಎಲಿಫೆಂಟ್ ಬ್ರಿಟಿಷ್ ಅಂದರೆ ಬಿಳಿಯ ಜನರು ಕಪ್ಪು ಜನರನ್ನು ಯಾವ ರೀತಿ ಶೋಷಣೆ ಮಾಡುತ್ತಿದ್ದಾರೆ ಎಂಬುದು ಈ ಕಥೆಯ ಒಂದು ನೀತಿಕಥೆಯ ಒಂದಾಗಿರುತ್ತದೆ. ನನ್ನ ವಿಡಿಯೋಗಳಿಗಾಗಿ ನಿಮಗೆ ಹೆಚ್ಚಿನ ಮಾಹಿತಿಗಳು ಬೇಕಾಗಿದ್ದರೆ ನನ್ನ ವಿಡಿಯೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನ್ನ ಮುಂದಿನ ವಿಡಿಯೋಗಳು ನಿಮಗೆ ತಲುಪುತ್ತವೆ. ಥ್ಯಾಂಕ್ ಯು.